ಇಬ್ರಾಹಿಂ ಸಾಹೇಬರು ಕಳೆದ ವರ್ಷವೂ ಕೂಡ ನನ್ನ ಬರ್ತ್ಡೇ ಬಂದು ವಿಶ್ ಮಾಡಿ ಹೋಗಿದ್ದರು. ಇವತ್ತು ಮೈಸೂರಿನಲ್ಲಿ ಒಂದು ಅಲ್ಪಸಂಖ್ಯಾತರದ್ದು ಒಂದು ಮೀಟಿಂಗ್ ಇಟ್ಟಿದ್ದಾರಂತೆ. ಅದಕ್ಕೆ ನೀವು ಎಲ್ಲಿದ್ದೀರಿ ಬರ್ತ್ಡೇ ಅಂತ ನೋಡಿದೆ, ಬರಬೇಕು ಮನೆಗೆ ಅಂತ ಹೇಳಿದ್ರು. ನನಗೆ ಹಿಂಗೆ ಲೇಟ್ ಆಗ್ತಾಯಿದೆ, ದಡ್ಕಲಲ್ಲಿ ಶ್ರೀನಿವಾಸ ಟೆಂಪಲಲ್ಲಿ ಹೋಮ ಜೋರಾಗಿ ಇಟ್ಕೊಂಬಿಟ್ಟಿದ್ದಾರೆ ಅಂತೇಳಿ ನಾನು 1 ಗಂಟೆಗೆ ಅಲ್ಲಿ ಹೋದೆ. ಆದರೆ ಅವರು 1:15 ಗಂಟೆ ಬಂದು 1 ಗಂಟೆಯಿಂದನೂ ಕೂಡ ಕಾಯ್ಕೊಂಡಿದ್ರು. ಬಂದೆ, ಶಾಲ ಹಾಕಿದ್ರು, ಹಾರ ಹಾಕಿದ್ರು, ವಿಶ್ ಮಾಡಿದರು, ನಿಂಗೆ ಒಳ್ಳೇದಾಗಲಿ ಅಂತ ಹೇಳಿದ್ರು. ಆಮೇಲೆ ಊಟ ಮಾಡಿ ಅಂತ ಊಟ ಮಾಡಿರಲಿಲ್ಲ, ಇಬ್ಬರು ಕೂತ್ಕೊಂಡು ಊಟ ಮಾಡಿದ್ವಿ. ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಅವ್ರಿಗೆ ಇದೇನು ವಕ್ಫ್ ಇದೆಯಲ್ಲ, ಈ ಲ್ಯಾಂಡ್ದು ಇಷ್ಟು ಏನಾಗಿದೆ ಅಂತ ಹೇಳಿದೆ. ಅವರು ಅದಕ್ಕೆ ಇವತ್ತಾಗಿಲ್ಲ, ಅದು ಹಿಂದಿಂದಲೂ ಕೂಡ ಇದೆ. ಈಗ ಅದೇನೋ ಸಭೆ ಮಾಡ್ತೀವಿ ಅಂತೇಳಿ ಜಮೀರವ್ರು ಮಾತಾಡಿದ್ಮೇಲೆ ಎಲ್ರಿಗೂ ಈಗ ಕಣ್ಣು ತೆರೆದಿದೆ. ನಾವು ಕೂಡ ನಮ್ಮ ರೈತ ಸಂಘದವರು ನಾವು ಎಲ್ಲ ಮೀಟಿಂಗ್ ಮಾಡಿದ್ದೀವಿ. ರೈತರು ಉಳಿತಾಯ ಇರ್ತಕ್ಕಂಥ ಜಮೀನನ್ನು ಅವ್ರ ಹೆಸರಿಗೆ ಯಾರು ಸ್ವಾಧೀನದಲ್ಲಿದ್ದಾರೆ ಅವ್ರ ಹೆಸರಿಗೆ ಸರ್ಕಾರ ಮಾಡಿಕೊಡ್ಬೇಕು ಅಂತಕ್ಕಂಥದ್ದಕ್ಕೆ ಮಾತಾಡಿದ್ದೀನಿ. ಮುಖ್ಯಮಂತ್ರಿಗಳು ಕೂಡ ಒಪ್ಪಿದ್ದಾರೆ. ಅದೊಂದು ಸಮಸ್ಯೆ ಬಗೆಹರಿಸ್ತೀನಿ ಅಂತಕ್ಕಂಥ ವಿಚಾರವನ್ನು ಇಬ್ರಾಹಿಂ ಸಾಹೇಬರು ನನ್ನ ಜೊತೆ ಹೇಳಿದರು. ಅವರೇನಾದರೂ ಅವ್ರಿಗೆ ಪರಿಹಾರ ಕೊಡಬೇಕು ಅಂತಿದ್ರೆ ಸರ್ಕಾರದಿಂದ ನೇರ ಪರಿಹಾರ ಕೊಡಲಿ. ಅವ್ರಿಗೆ ರೈತರ ಜಮೀನು ರೈತರು ಮಾಡಿಕೊಡ್ಬೇಕು, 1 ಗುಂಟೆ ಜಮೀನು ವೆಕೆಟ್ ಮಾಡಿಸ್ಬಾರ್ದು ಅಂತಕ್ಕಂಥದ್ದನ್ನು ಅವ್ರು ಹೇಳಿದ್ರು. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, 1 ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.